ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಕೆಲಸದಿಂದ ಬರೋಷ್ಟರೊಳಗೆ 9 ಹೊತ್ತಾಗೋಗಿತ್ತು. ಆಗಲೇ ನಾನು ಇವಾಗ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕಲ್ಲ, ಏನು ತಿಂಡಿ ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಓಕೆನಾ. ಅಕ್ಕಿ ರೊಟ್ಟಿಗೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಆಗುವಷ್ಟು 4 ಜನಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಅಗಸೆ ಬೀಜ, ಜೀರಿಗೆ ಮತ್ತು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಓಕೆನಾ. ಮತ್ತು ಹಸಿರು ಮೆಣಸಿನ್ಕಾಯಿ ನನಗೆ ಖಾರ ಜಾಸ್ತಿ ಬೇಕು, ಅದಕ್ಕೆ ನಾನು 7-8 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ನವಿಲು ಕೋಸು ತುರಿದು ಇಟ್ಕೊಂಡಿದ್ದೆ, ನವಿಲು ಕೋಸು ಹಾಕೋತಾ ಇದ್ದೀನಿ. ಬೇಕಾದರೆ ಮೂಲಂಗಿ, ಸೌತೆಕಾಯಿ ಏನಾದರೂ ಆ್ಯಡ್ ಮಾಡ್ಕೋಬೋದು. ನನ್ನ ಮನೇಲಿ ನವಿಲು ಕೋಸು ಇತ್ತು, ಮತ್ತು ಅದಕ್ಕೆ ನಾನು ನವಿಲು ಕೋಸು ಹಾಕ್ಕೊಂಡಿದ್ದೀನಿ 2. ಮತ್ತು ಕ್ಯಾರೆಟ್. ಓಕೆನಾ. ನಾನು ದಪ್ಪದೊಂದು ಕ್ಯಾರೆಟು ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು. ನಾನು ಗ್ರೀನ್ ಕಲರಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಓಕೆನಾ. ಇವಾಗ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. 2 ಕಟ್ಟು ಮೆಂತ್ಯ ಸೊಪ್ಪಿತ್ತು, ಅದನ್ನು ಫುಲ್ ಎಲ್ಲ ಬಿಡಿಸು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು 2 ಕಟ್ಟು ಹಾಕ್ಬಿಟ್ಟೆ. ಚೆನ್ನಾಗಿರುತ್ತೆ ರೊಟ್ಟಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಗ್ರೀನರಿ ಥರ. ಓಕೆನಾ. ಈಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಿಧಾನವಾಗಿ ಇವಾಗ ಡ್ರೈ ಥರ ಫಸ್ಟು ಕಲಿಸ್ಕೊಳ್ಳೋಣ. ಓಕೆನಾ. ಯಾಕಂದರೆ ಅದರಲ್ಲಿರುವ ಉಪ್ಪಿನಂಶ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಅದಕ್ಕೋಸ್ಕರ ನೀಟಾಗಿ ನಾವು ಡ್ರೈ ಆಗಿರುವಾಗಲೇ ಈ ಥರ ಕಲಿಸ್ಕೊಳ್ಳೋಣ. ಓಕೆನಾ. ಆಮೇಲೆ ತಣ್ಣಗಿರೋ ನೀರು ತೊಗೊಂಡೆ ಕಲಿಸ್ಕೊಂಡ್ರು ಬರುತ್ತೆ. ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು. ಓಕೆನಾ. ನೋಡ್ತಾ ಇದ್ದೀರಲ್ಲ, ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ಟಿಕ್ಕಿ ಆದರೂ ಏನೂ ಪರವಾಗಿಲ್ಲ, ರೊಟ್ಟಿ ಬರುತ್ತೆ. ಓಕೆನಾ. ಒಂದು ಅಲ್ಲೇ ತೊಗೊಂಡು ಅಲ್ಲೆಗೆ 1 ಸ್ಪೂನು 1.5 ಸ್ಪೂನಷ್ಟು ಆಯಿಲ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಆ ಅಲ್ಲೆಗೆ ಆಗುವಷ್ಟು ನಾನು ಹಿಟ್ಟು ತೊಗೊಂಡು ಇವಾಗ ನಿಧಾನವಾಗಿ ತಟ್ಕೊಳ್ಳೋಣ. ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ಆ ಥರ ತೊಗೊಂಡು ನಿಧಾನವಾಗಿ ಇವಾಗ ತಟ್ಕೊಳ್ಳೋಣ. ಕೈ ಸ್ಪ್ರೆಡ್ ಹಂಗೆ ನಾವು ಹಿಂಗೆ ಮುಟ್ಟಿದಾಗ ಅದು ಹಿಟ್ಟು ಮೂವ್ ಆಗಬೇಕು, ಸ್ಪ್ರೆಡ್ ಆಗಬೇಕು. ಆವಾಗ ಹಿಟ್ಟು ರೊಟ್ಟಿ ತೆಳುವಾಗಿ ಬರುತ್ತೆ. ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಒಂದು ಕೈಲಿ ಫೋನ್ ಹಿಡ್ದಿದ್ದೀನಿ, ಒಂದು ಕೈಲಿ ತಡ್ತಾ ಇರೋದ್ರಿಂದ ಆ ಥರ ಅಲ್ಲೇ ಅಳ್ಳಾಡ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಓಕೆನಾ. ಇವಾಗ ತಟ್ಕೊಳ್ಳೋಣ, ನೀಟಾಗಿ ತಟ್ಟೋಣ. ನೋಡಿ ಈ ಥರ ಬರುತ್ತೆ. ಓಕೆನಾ. ಆ ರೊಟ್ಟಿ ಏನಾದರೂ ತಟ್ಟುವಾಗ ಸ್ವಲ್ಪ ಸ್ಟಿಕ್ ಆಯಿತು ಅಂದರೆ ಆಯಿಲ್ ತಟ್ಟಿ ಏನೂ ಆಗೋಲ್ಲ, ನೀಟಾಗಿ ಬರುತ್ತೆ. ಓಕೆನಾ. ಮತ್ತು ಈಗ ಮಧ್ಯದಲ್ಲಿ ಹೋಲ್ ಮಾಡೋಣ. ಹೋಲ್ ಯಾಕೆ ಮಾಡ್ತೀವಿ ಅಂದರೆ ನಾವು ಗ್ಯಾಸ್ ಮಧ್ಯೆ ಉರಿತಾ ಇರುತ್ತೆ ಅಲ್ವಾ, ಆವಾಗ ಉರಿ ಮಧ್ಯ ಜಾಸ್ತಿ ತಗ್ಲಿದಾಗ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಆಯಿಲ್ ಹಾಕೋಕ್ಕೋಸ್ಕರ ಅದು ಹೋಲ್ ಮಾಡ್ತೀವಿ. ಮತ್ತು ನನಗೆ ಇನ್ನೊಂದು ಅಲ್ಲೇ ಇತ್ತು, 2 ಅಲ್ಲೆಗೂ ಮಕ್ಕಳು ಬರೋಷ್ಟರೊಳಗೆ ತಟ್ಟಿ ಇಟ್ಬಿಟ್ರೆ ಅವಳಿಗೊಂದು ಇವಳಿಗೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಲೆಗೂ ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಇವಾಗ ಅದಕ್ಕೂ ರೊಟ್ಟಿ ತಟ್ಟಿ ಇಟ್ಕೊತಾ ಇದ್ದೀನಿ, ಇಬ್ರಿಗೂ ಒಂದೊಂದು ಆಗುತ್ತೆ ಅಂತ ಹೇಳಿ. ನೋಡಿ ಆ ಥರ ತಟ್ಟಿದ್ರೆ ಅದು ಮೂವ್ ಆಗುತ್ತಲ್ವ ಹಿಟ್ಟು, ಆವಾಗ ತೆಳುವಾಗಿ ಬರುತ್ತೆ. ನೋಡಿ ನನಗೂ ಅಲ್ಲಿ ಸ್ಟಿಕ್ ಆಗ್ತಾಯಿದೆ. ಸ್ಟಿಕ್ ಆಗುವಾಗ ಏನು ಮಾಡಬೇಕು, ಸಿಂಪಲ್ಲು ಸ್ವಲ್ಪ ಎಣ್ಣೆ ಹಾಕಿ ತಟ್ಟೋದ್ರಿಂದ ನೀಟಾಗಿ ಬರುತ್ತೆ ರೊಟ್ಟಿ. ಓಕೆನಾ. ನೋಡಿ ಅದಕ್ಕೂ ನಾನು ಹೋಲ್ ಮಾಡಿ ಇವಾಗ ಎಣ್ಣೆ ಹಾಕೋತೀನಿ. ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, 2 ಅಲ್ಲೇನೂ ನಾನು ತಟ್ಟಿ ಇಟ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಅದ್ರ ಸುತ್ತ ಸ್ವಲ್ಪ ಮಧ್ಯ ಆಯಿಲ್ ಹಾಕ್ಬಿಟ್ಟು ಅದ್ರ ಸುತ್ತ ಸ್ವಲ್ಪ ಎಣ್ಣೆ ಹಾಕೋಣ. ಓಕೆನಾ. ಇದಕ್ಕೂ ಅದೇ ಥರ ಮಧ್ಯ ಆಯಿಲ್ ಹಾಕ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋಣ. ಆ ಎಣ್ಣೆ ಬಿಡೋದ್ರಿಂದ ಅದು ಸ್ಟಿಕ್ ಆಗೋಲ್ಲ. ನಾವು ಹೆಂಗೆ ತೆಗಿತೀವಿ ರೊಟ್ಟಿ ಬೆಂದಾದ್ಮೇಲೆ ಆ ಥರ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಸೈಡಲ್ಲಿ ಎಣ್ಣೆ ಬಿಡೋದು. ಓಕೆನಾ. ಇವಾಗ ಅದ್ರ ಮೇಲೆ ನಾವು ಪ್ಲೇಟ್ ಮುಚ್ಚಿ ಬೇಯಿಸೋಣ. ಓಕೆನಾ. ಮೀಡಿಯಮ್ ಉರಿ ಕೊಟ್ಟು ಬೇಯಿಸಿದ್ರೆ ಪೂರ್ತಿ ಚೆನ್ನಾಗಿ ಬೇಯುತ್ತೆ. ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೋದು, ಚೆನ್ನಾಗಿ ಬರುತ್ತೆ. ನೋಡ್ತಾ ಚೆನ್ನಾಗಿ ಬಂದೈತೆ ನೋಡಿ. ಈ ಥರ ಏನಿಲ್ಲ, ಅಕ್ಕಿ ರೊಟ್ಟಿ ಒಬ್ಬರು ಏನಪ್ಪ ಅಂದ್ರೆ ಅದರಲ್ಲಿ ಇದೇ ಬೇಕು, ಅಕ್ಕಿ ರೊಟ್ಟಿ ತಟ್ಟಕ್ಕೆ ಕವರೇ ಬೇಕು ಅಂತಾರೆ, ಏನಿಲ್ಲ. ಅಲ್ಲೇ ಮೇಲೂ ತಟ್ಕೋಬೋದು, ಏನೂ ಆಗೋಲ್ಲ. ನೋಡಿ ಒಂದು ಚೂರು ಸ್ಟಿಕ್ ಆಗಿಲ್ಲ, ಚೆನ್ನಾಗಿ ಬಂದಿದೆ ರೊಟ್ಟಿ. ಈ ಥರ ಬರುತ್ತೆ, ಏನು ಸ್ಟಿಕ್ ಆಗಲ್ಲ. ಮತ್ತು ಅದ್ರ ಮೇಲೆ ನಾವು ಸ್ವಲ್ಪ 1 ಸ್ಪೂನ್ ಎಣ್ಣೆನ ನಾವು ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅಂತ ಹೇಳಿ ಆ ಥರ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಕೊಕೊನಟ್ ಚಟ್ನಿ, ತೆಂಗಿನಕಾಯಿ ಚಟ್ನಿ
ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಒಂದ್ಸಲ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಉಲ್ಟಾ ಮಾಡಿ ಇವಾಗ, ಮತ್ತು ಉಲ್ಟಾ ಮಾಡಿ ಕೂಡ ಮತ್ತೆ ಬೇಯಿಸೋಣ ನೋಡಿ ಈ ಥರ. ಮತ್ತು ಇದಕ್ಕೆ ಕೊಕೊನಟ್ ಚಟ್ನಿ ಕಾಂಬಿನೇಷನ್ ನೋಡಿ ಈ ಥರ ಬರುತ್ತೆ. ಕೊಕೊನಟ್ ಚಟ್ನಿ ಕಾಂಬಿನೇಷನ್ ಮತ್ತು ಶೇಂಗಾ ಚಟ್ನಿ ಏನಾದರೂ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಹೆಲ್ದಿ ರೆಸಿಪಿ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ, ಓಕೆನಾ. ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿ, ಮಾಡ್ಕೊಡಿ, ತಿನ್ಕೊಡಿ ಅಂತ ಹೇಳ್ತಾ, ಇವತ್ತು ಏನಪ್ಪ, ಇವತ್ತು 2026 ನ್ಯೂ ಇಯರ್, ಓಕೆನಾ. ಇವತ್ತು ನಮ್ಮ ಮಕ್ಕಳು ಏನೇನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ, ಓಕೆನಾ. ಬನ್ನಿ. ಇವತ್ತು ಬೆಳಗ್ಗೆಯಿಂದ ರಜಾ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಅಂತ ಹೇಳಿಬಿಟ್ಟು ಅದೇ ರೆಡಿ ಮಾಡದೇ ಮಾಡಿದ್ದು. ನೀವು ಅಕ್ಕಿ ರೊಟ್ಟಿ ತಿಂದು ಬನ್ನಿ, ಇವಾಗ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ನೋಡಿ, ಡೆಕೋರೇಷನ್ ಬೆಳಗ್ಗೆಯಿಂದ ಮಾಡಿರೋದು. ಹ್ಯಾಪಿ ನ್ಯೂ ಇಯರ್ 2026. ಕ್ಯೂಟ್ ಕೇಕ್ ಅಂತೆ, ಬಾಗ್ಲಲ್ಲೇ ಕ್ಯೂಟ್ ಕೇಕು. ಥ್ಯಾಂಕ್ ಯು. ಒಳಗಡೆ ಆಟಗಳು ನೋಡಿ. ಹ್ಯಾಪಿ ನ್ಯೂ ಇಯರ್ 2026. ಮತ್ತು ಸ್ಟಿಕ್ ಹ್ಯಾಪಿ ನ್ಯೂ ಇಯರ್ 2026 ಕೇಕು ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಆಗಲೇ. ಕೇಕು ಕಟ್ಟಾಯಿತು. ಏನೇನು ಸ್ಟಿಕ್ಕು, ಬೆಳಗ್ಗೆಯಿಂದ ಮಾಡದ್ದೇ ಮಾಡಿರೋದು ಇಬ್ಬರೂ. ಎಲ್ಲ ಫುಲ್ ಗೋಡೆಗೆಲ್ಲ ಇದೆ ಸ್ಟಿಕ್ಕು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಪಟ ಹರಿಸ್ತಾ ಇರೋದು. ಇದು ಹಲ್ಲೋ ಕಿಟ್ಟಿ ಮೈ ಕಿಟ್ಟಿ. ಇವಳೊಬ್ಳು ಮಾಡಿಬಿಟ್ಟು ಎಲ್ಲನೂ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾವಳೆ ನಮ್ಮ ಚಿಕ್ಕ ಮಗಳು. ಮತ್ತು ನೋಡಿ, ಇದನ್ನು ಡ್ರಾಯಿಂಗ್ ಮಾಡಿ ಸ್ಟಿಕ್ ಫುಲ್ ಗೋಡೆ ತುಂಬ ಅಲ್ಲೇ ಒಂದು ಅಲ್ಲೊಂದು ಅಂತ ಮಾಡಿದ್ದು. ಮತ್ತು ಇದು ಸ್ಕೂಲಲ್ಲಿ ಮಾಡಿಸಿದ್ದಂತೆ. ಹ್ಯಾಪಿ ನ್ಯೂ ಇಯರ್ 2026 ಗ್ರೀಟಿಂಗ್ ಕಾರ್ಡ್ಸು 2 ಮಾಡಿಸಿದ್ದಾರೆ. ಅದರಲ್ಲಿ ಇದು ನೋಡಿ, ಒಂದು ಹ್ಯಾಪಿ ನ್ಯೂ ಇಯರ್, ಐ ಲೈಕ್ ದಿಸ್ ಇಯರ್ ವೆರಿ ಮಚ್. ಮತ್ತು ಇದು ಮತ್ತು ಇನ್ನೊಂದು ಮಾಡಿಸಿದ್ದಾರೆ ನೋಡಿ, ಹ್ಯಾಪಿ ನ್ಯೂ ಇಯರ್ ಸ್ಟಾರ್ ಬಟರ್ಫ್ಲೈ. ಅದು ಬಟರ್ಫ್ಲೈ, ಓಕೆನಾ. ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ, ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು ನೋಡಿ. ಹ್ಯಾಪಿ ನ್ಯೂ ಇಯರ್ ಟು ಮೈ ಫ್ರೆಂಡ್, ಹ್ಯಾಪಿ ನ್ಯೂ ಇಯರ್ 2026. ಅವಳಂತೂ ತುಂಬ ಖುಷಿ ಪಟ್ಟಿದ್ದು. ಫೋಟೋ ತೆಗಿ ವಿಡಿಯೋ ತೆಗಿ ಅಂತ ತುಂಬ ಖುಷಿಯಾಗೋಯ್ತು ಅವಳಿಗಂತೂ, ಓಕೆನಾ. ಇವ್ರಿಗೆಲ್ಲ ಮಾಡಿಕೊಡೋಷ್ಟರೊಳಗೆ ನನಗಂತೂ ಟೈಮ್ ಆಗೋಯ್ತು. ಆಮೇಲೆ ನಾನು ಫ್ರೂಟ್ ಸಲಾಡ್ ತಿಂದೆ. ಎಲ್ಲ 4 ಪೀಸ್ ಕಟ್ ಮಾಡ್ಕೊಂಡು ಫ್ರೂಟ್ ಸಲಾಡ್ ತಿಂದೆ. ಥೈರಾಯ್ಡ್ ಇರುವ ಕಾರಣ ನನಗೆ ಡಯಟ್ ಕೊಟ್ಟಿದ್ದಾರೆ. ನೋಡೋಣ, ಈಗ ಬೆಳಗ್ಗೆ ಫ್ರೂಟ್ ಸಲಾಡ್ ತಿಂದಿದ್ದೀನಿ. ಎಷ್ಟು ದಿನ ಈ ಡಯಟಲ್ಲಿ ಏನಾಗುತ್ತೆ, ಏನು ಚೇಂಜಸ್ ಆಗುತ್ತೆ ನೋಡೋಣ. ಥ್ಯಾಂಕ್ ಯು, ಐ ಲವ್ ಯು, ಬಾಯ್.